ಬಸ್ಸು ಟ್ರೈನ್ ಅಲ್ಲಿ ಲೇಟ್ ಆಗುತ್ತೆ ಅಂತ ಫ್ಲೈಟ್ ನಲ್ಲಿ ಬಂದ್ರೆ ಅದು ಇಷ್ಟು ಲೇಟ್ ಆಗಿ ಬರದೆ ಅಬ್ಬಾ ಸಾಕಾಗೋಯ್ತು. ಲೇಟ್ ಆಗಾದ್ರೂ ಬಂದು ತಲುಪದಿಯಲ್ಲ, ಅದಕ್ಕೂ ತುಪ್ಪದ ದೀಪ ಹಚ್ಚು. ಯಜಮಾನ್ರೆ ಯಾಕಪ್ಪ ಇಷ್ಟು ಗಾಬರಿ ಆಗಿದೆಯಾ? ಚಿಕ್ಕ ಯಜಮಾನ್ರು ಎಲ್ಲೂ ಕಾಣಿಸ್ತಾ ಇಲ್ಲ. ಅವ್ರ ರೂಮಲ್ಲಿ ಈ ಲೆಟರ್ ಮಾತ್ರ ಇತ್ತು. ತೀರ್ಥರೂಪ ತಂದೆಯವರಿಗೆ ನೀವು ನಮ್ಮ ಪ್ರೇಮಕ್ಕೆ ಅಡ್ಡಿ ಬಂದದ್ದರಿಂದ ಜೀವನದಲ್ಲಿ ಜಿಗುಪ್ಸೆ ಹೊಂದಿ ನಂದಿ ಬೆಟ್ಟದ ಟಿಪ್ಪು ಡ್ರಾಪಿನಿಂದ ಬಿದ್ದು ನಾನು ನನ್ನ ಪ್ರೇಯಸಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದೇವೆ. ನೀವು ನಮ್ಮನ್ನ ಹುಡುಕಿಸುವ ಪ್ರಯತ್ನ ಮಾಡಬೇಡಿ. ಮೈ ಗಾಡ್. ಕಮಿಷನರ್ ಕೃಷ್ಣಮೂರ್ತಿ ಕನೆಕ್ಷನ್ ಕೊಡಿ. ಹೌದಯ್ಯ, ನೀನು ಕಮಿಷನರ್ ಅಂತ ನನಗೆ ಗೊತ್ತು. ನಾನು ರಾವ್ ಬಹದ್ದೂರ್ ಗಜೇಂದ್ರ ಭೂಪತಿ ಮಾತಾಡ್ತಾ ಇರೋದು. ಅದೆಲ್ಲ ಆಮೇಲೆ ಹೇಳ್ತೀನಿ ಮಾರಾಯ. ನಮ್ ರಾಜ ನಂದಿ ಬೆಟ್ಟದಿಂದ ಬಿದ್ದು ಪ್ರಾಣ ಕಳ್ಕೋತೀನಿ ಅಂತ ಚೀಟಿ ಬರೆದಿಟ್ಟು ಹೊರಟೋಗಿದ್ದಾನೆ ಕಣಪ್ಪ. ವೈರ್ಲೆಸ್ ಮೆಸೇಜ್ ಕೊಟ್ಟು ಎಲ್ರಿಗೂ ತಿಳಿಸಿ ಏನಾದ್ರು ಬಂದೋಬಸ್ತ್ ಮಾಡ ಮಾರಾಯ. ವಾಟ್ ಕ್ಯಾನ್ ಐ ಡೂ ಫಾರ್ ಯು? ನಮ್ ಡೈರೆಕ್ಟರ್ ಕ್ಯಾಮ್ರಾಮನ್ಗೆ ಶಾರ್ಟ್ ತೆಗಿಯಕ್ ಹೇಳಿದ್ರು. ಅವರು ಕ್ಯಾಮ್ರಾನ ಟಿಪ್ಪು ಡ್ರಾಪ್ ಕಡೆ ಪ್ಯಾನ್ ಮಾಡಿದಾಗ ಒಂದು ಭಯಂಕರವಾದ ದೃಶ್ಯ ನೋಡಿದ್ವಿ ಸರ್. ಇಬ್ರು ಹುಡುಗರು, ಒಬ್ಬ ಹುಡುಗ ಒಬ್ಬ ಹುಡುಗಿನ ಟಿಪ್ಪು ಡ್ರಾಪ್ ಮೇಲಿಂದ ಕೆಳಗ್ ತಲ್ಲಿ ಸಾಯಿಸಿದ್ರು ಸರ್. ನಾವು ಶೂಟ್ ಮಾಡಿರೋದಲ್ಲ, ಈ ಕ್ಯಾಸೆಟ್ ಅಲ್ಲಿ ಇದೆ ಸರ್. ಕ್ಯಾಸೆಟ್ ಎಲ್ಲಪ್ಪ ಇಲ್ಲಿದೆ ಸರ್, ತಗೊಳ್ಳಿ ಸರ್. ರತಿ 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 ರಾಜ ರತಿ ರತಿ ಯಾರಿವರು? ನಾವ್ ಯಾರಾದ್ರೂ ನಿನಗೇನು? ನೀನು ನಿನ್ ಪ್ರೇಯಸಿನ ಒಂಟಿಯಾಗಿ ಬಿಟ್ಟೋದ್ಮೇಲೆ ಯಾರೋ ಪೋಲಿಗಳು ಈಕೆ ಶೀಲಾನ ಹಾಳ್ ಮಾಡಕ್ ಬಂದ್ರು. ಹೌದು ರಾಜ, ಇವ್ರು ಬರ್ದೇ ಇದ್ದಿದ್ರೆ ನನಗೇನಾಗ್ತಿತ್ತೋ ಏನೋ. ಬಹಳ ಒಳ್ಳೆ ಕೆಲಸ ಮಾಡಿದ್ರಿ. ನಿಮ್ಗೆಲ್ಲ ತುಂಬಾ ಥ್ಯಾಂಕ್ಸ್. ಭಾರತಿ ಹೋಗೋಣ. ಹಾ, ಅಷ್ಟು ಸುಲಭವಾಗಿ ಕಳ್ಸಕ್ಕಾಗುತ್ತಾ? ನಾವು ಪಟ್ಟ ಶ್ರಮ ಎಲ್ಲ ವ್ಯರ್ಥವಾಗುತ್ತೆ. ಅವರು ಬೇಕಾಗಿರೋದು ಹೆಣ್ಣು, ನಮಗ್ ಬೇಕಾಗಿರೋದು ಹಣ. ಅಂದ್ರೆ ನೀವು ಈ ವಿಷಯನ ಮಧ್ಯರಾತ್ರಿ ಮಾತಾಡೋದು, ಅದು ಇಂಥ ಕಾಡಿನಲ್ಲಿ ಸರಿಯಲ್ಲ. ನೀವು ನಮ್ಮ ಅತಿಥಿಗಳು. ನಮ್ಮ ಆತಿಥ್ಯನ ಸ್ವೀಕರಿಸಿ ಬೆಳಿಗ್ಗೆ ಸೂರ್ಯ ಎದ್ದ ಮೇಲೆ ಕ್ಷೇಮ ಸಮಾಚಾರನೆಲ್ಲ ಆರಾಮಾಗಿ ಮಾತಾಡೋಣ. ಬನ್ನಿ. ಹೆದರ್ಕೋಬೇಡಿ. ನಾವು ಒಳ್ಳೆಯವರು, ಕೆಟ್ಟವರು. ಶಾಂತಿ ಕ್ರಾಂತಿ. ಕಾನ್ಸ್ಟೇಬಲ್ಸ್ ಆ ಕಡೆ ಎಲ್ಲ ಹುಡುಕಿ. ಸರ್, ಇದಿಲ್ಲಿ ಸಿಕ್ತು. ಹುಡುಕ್ತಾ ಇದ್ದಾಗ ಎಲ್ಲ ಸಿಕ್ತು ಸರ್. ಓ, ಐ ಸಿ. ಗುಡ್ ಮಾರ್ನಿಂಗ್ ಸರ್. ಪ್ಲೀಸ್ ಟೇಕ್ ಯುವರ್ ಸೀಟ್. ಥ್ಯಾಂಕ್ ಯು. ಈ ವಸ್ತುಗಳು ನಿಮ್ಮ ಮಗನ ಸಂಬಂಧಪಟ್ಟಿದ್ದ? ಹೌದು. ನಿಮ್ಗೆಲ್ಲಿ ಸಿಕ್ತು? ನಂದಿ ಬೆಟ್ಟದಲ್ಲಿ. ಐ ಆಮ್ ವೆರಿ ಸಾರಿ ಸರ್. ನಿಮ್ಮ ಮಗ ಮತ್ತು ಅವನ ಜೊತೆಲಿದ್ದ ಒಬ್ಬ ಯುವತಿನ ಯಾರೋ ಟಿಪ್ಪು ಡ್ರಾಪಿನ ತಳ್ಳಿ ಸಾಯಿಸಿದ್ದಾರೆ. ರಾಜ, ಅಯ್ಯೋ, ಇದು ನಮ್ ರತಿದೆ. ಇವೆಲ್ಲ ಎಲ್ಲಿ ಸಿಕ್ತು ಇನ್ಸ್ಪೆಕ್ಟ್ರೆ? ನಮ್ ರತಿಗೆ ಏನಾಯ್ತು ಹೇಳಿ ಇನ್ಸ್ಪೆಕ್ಟ್ರೆ.
ಸರ್ ಸ್ವಲ್ಪ ಈ ಕಡೆ ಬರ್ತೀರಾ? ಮೀನಾಕ್ಷಿ ಗಾಬರಿ ಆಗ್ಬೇಡ. ಅಯ್ಯೋ ಏನಾಯ್ತು ಇನ್ಸ್ಪೆಕ್ಟ್ರೆ? ಸರ್, ರಾಜನ್ನ ಮತ್ತು ನಿಮ್ಮ ಮಗಳು ರತಿನ ಯಾರೋ ಪಾಪಿಗಳು ಟಿಪ್ಪು ಡ್ರಾಪಿಂದ ತಳ್ಳಿ ಸಾಯಿಸಿದ್ದಾರೆ. ನೀವು ನಮ್ಮ ಉಳ್ಕೊಳಕ್ ಜಾಗ ಕೊಟ್ರಿ, ರಾತ್ರಿ ಒಳ್ಳೆ ಊಟ ಹಾಕಿದ್ರಿ, ಇವಾಗ ಒಳ್ಳೆ ಕಾಫಿ ಕೊಡ್ತಾ ಇದ್ದೀರಾ. ನೀವು ಮಾಡ್ತಿರೋ ಉಪಚಾರ ನೋಡಿದ್ರೆ ಬಲಿಪಿಟ್ಟಿಗೆ ತಯಾರು ಮಾಡ್ತಿರೋ ಕುರಿ ಜ್ಞಾಪಕ ಬರ್ತಾ ಇದೆ. ಚ ಹಾಗೆ ಮಾಡಕ್ ನಾವೇನು ಹುಚ್ಚ್ರ? ನೀನು ಚಿನ್ನದ ಮೊಟ್ಟೆ ಇಡೋ ಕೋಳಿ ಅಂತ ನಿನ್ನೆ ರಾತ್ರಿ ನೀನ್ ನೋಡ್ದಾಗ್ಲೇ ನಮಗ್ ಗೊತ್ತಾಯ್ತು. ಈಗ ನೀನ್ ಕಳ್ಕೊಳೋದ್ರಿಂದ ನಮ್ಗೇನು ಉಪಯೋಗ? ನೋಡೋ, ನಿಮ್ ತಂದೆ ನೀನು ಹುಡ್ಕೊಟ್ಟವ್ರಿಗೆ ಬಹುಮಾನ ಕೊಡ್ತೀನಿ ಅಂತ ಹಾಕ್ಸಿದ್ದಾರೆ. ಅದಕ್ಕೆ ಇಷ್ಟು ಪ್ರೀತಿಯಿಂದ ನಿಮ್ಮನ್ನ ನೋಡ್ಕೋತಾ ಇರೋದು. ಅಂದ್ರೆ ನನ್ನನ್ನ ನಮ್ಮ ಅಪ್ಪ ಒಪ್ಪಿಸ್ಬಿಡ್ತೀರಾ? ಇಲ್ಲ, ಇಲ್ಲೇ ಇಟ್ಕೋತೀವಿ. ನಿನಗೆ ಬುದ್ಧಿನೇ ಇಲ್ಲ. ನಿಮ್ಮಪ್ಪ ಏನೋ ನೀನ್ ಮನೆ ಬಿಟ್ಟು ಹೋದೆ ಅಂತ ಪೇಪರ್ನಲ್ಲಿ ಹಾಕ್ಸಿದ್ರು. ನಾವೊಂದ್ ವೇಳೆ ನೀನ್ ಕರ್ಕೊಂಡೋಗಿ ನಿಮ್ಮ ಅಪ್ಪನ್ಗೆ ಒಪ್ಸಿದ್ರೆ ಇಂಗ್ಲಿಷ್ ನಲ್ಲಿ ಥ್ಯಾಂಕ್ಸ್ ಹೇಳಿ 10,000 ರೂಪಾಯಿ ಕೈಗೆ ಹಾಕ್ತಾರೆ. ನಾವು ನೀನು ಕೂಡ ಹಾಕೊಂಡಿರೋ ವಿಷಯ ನಿಮ್ಮ ಅಪ್ಪಂಗೆ ತಿಳಿಸಿ 5 ಲಕ್ಷ ರೂಪಾಯಿ ಕೊಟ್ರೆ ನಿಮ್ ಮಗನ್ ಒಪ್ಪಿಸ್ತೀವಿ, ಇಲ್ದಿದ್ರೆ ನಿಮ್ ಮಗನ್ ಡೆಡ್ ಬಾಡಿ ಕಳಿಸ್ತೀವಿ ಅಂತ ಹೇಳಿದ್ವಿ ಅಂತ ಅಂದ್ಕೋ. ಆಗ ನಿಮ್ಮ ಅಪ್ಪ ಅಮ್ಮ 5 ಲಕ್ಷ ಏನು 10 ಲಕ್ಷ ಕೊಡ್ತೀನಿ, ನನ್ನ ಮಗನ್ ಬಿಟ್ಬಿಡಿ ಅಂತಾರೆ. ನಿಮಗ್ ಬೇಕಾಗಿರೋದು ಹಣ ತಾನೆ? ಹೌದು. ಹಾಗಾದ್ರೆ ನಾ ಹೇಳ್ದಂಗ್ ಮಾಡಿ. ಏನು? ಬಟ್ಟೆ ಬೇರೆ ತರೋಕೆ ಅಂತ ನನ್ನ ಫ್ರೆಂಡ್ಸ್ ಇಬ್ರು ಸಿಟಿ ಹೋಗಿದ್ದಾರೆ. ಅವ್ರು ಬಂದ್ ಕೂಡ್ಲೆ ನಾನು ಇವಳನ್ನ ಮದುವೆ ಆಗ್ತೀನಿ, ಇಲ್ಲಿ ನಿಮ್ ಜೊತೆಗೆ ಇರ್ತೀನಿ. ಒಂದ್ ಮಗು ಆದ ಕೂಡ್ಲೆ ನನ್ನ ತಂದೆ ಹತ್ರ ಹೋಗ್ತೀನಿ. ಮೊಮ್ಮಗನ್ ನೋಡಿದ ಕೂಡಲೇ ಎಂತ ತಂದೆ ತಾಯಿಗಳಾದ್ರೂ ಕರಗಿ ನೀರಾಗ್ಬಿಡ್ತಾರೆ. ಆಮೇಲೆ ಆಸ್ತಿ ಎಲ್ಲ ನನಗೆ, ಅದೆಷ್ಟು ದುಡ್ಡು ಬೇಕೋ ನಿಮಗೆ. ಏನು ಅಷ್ಟು ದಿನ ಕಾಯ್ಬೇಕಾ? ಮೋಡ ನಂಬ್ಕೊಂಡು ಮಡಕೆಲಿರೋ ನೀರ್ನ ಚೆಲ್ಲೋ ಅಂತ ಮೂರ್ಖರಲ್ಲ ನಾವು. ಈಗ ನೀವಿಬ್ರು ಈ ಲವ್ ಬರ್ಡ್ಸ್ ತರ ಹಾಯಾಗಿ ಹಾರಾಡ್ಕೊಂಡಿರಿ. ನಿಮ್ಮ ಅಪ್ಪನ ವಿಷಯ ನಾವು ನೋಡ್ಕೋತೀವಿ. ಗಣೇಶ್ ಅಂಡ್ ಮುಖೇಶ್, ಯು ಆರ್ ಅಂಡರ್ ಅರೆಸ್ಟ್. ಯಾಕೆ ಸರ್? ನೀವು ಕೊಲೆ ಮಾಡಿದಿರಿ, ಅದಕ್ಕೋಸ್ಕರ ಅರೆಸ್ಟ್ ಮಾಡ್ತಾ ಇದೀನಿ. ನಾವು ಯಾರು ಕೊಲೆ ಮಾಡಿಲ್ಲ ಸರ್. ನೀವೇನಿದು ಕೋರ್ಟಲ್ಲಿ ಹೇಳ್ಕೊಳ್ಳಿ. ಗೆಟ್ ಆನ್. ಏನೋ ಇದು? ನಾವು ಅಂದ್ಕೊಂಡಿದ್ದೆ ಒಂದು, ಇಲ್ಲಿ ಆಗ್ತಾ ಇರೋದೇ ಇನ್ನೊಂದು. ಅವ್ರಿಗೆ ಎಲ್ಲಿದ್ದಾರೋ ಏನ್ ಮಾಡ್ತಾ ಇದ್ದಾರೋ ಒಂದು ಗೊತ್ತಾಗ್ತಾ ಇಲ್ಲ. ಮುಖೇಶ, ನಮ್ಮಿಬ್ಬರಿಗೆ ಏನಾದ್ರೂ ಪರವಾಗಿಲ್ಲ, ಆದ್ರೆ ಅವರಿಬ್ರು ಮಾತ್ರ ಪೊಲೀಸವ್ರ ಕೈಗೆ ಸಿಕ್ಕಾಕೊಳ್ದೆ ಮದುವೆ ಆಗೋಗ್ಬಿಟ್ರೆ ಸಾಕು. ರಾಘವೇಂದ್ರ, ರತಿನು ರಾಜನ್ನು ನೀವೇ ಕಾಪಾಡಬೇಕು. ಮುಖೇಶ ಈಗ ಬರ್ತೀನಿ ಅಂತ ಹೇಳಿದವರು ಇನ್ನೂ ಬರ್ಲೇ ಇಲ್ಲ. ಇವರು ನಮ್ಮನ್ನ ಇಲ್ಲಿ ಕೂಡಾಕ್ಬಿಟ್ಟಿದ್ದಾರೆ. ಅವ್ರು ನಮ್ಮನ್ನ ಹುಡ್ಕೊಂಡು ಎಲ್ಲೆಲ್ಲಿ ಅಲಿತಿದಾರೋ ಏನೋ. ನಿನ್ ಸ್ನೇಹಿತರು ನಿನ್ನ ಹುಡುಕೊಂಡು ಎಲ್ಲೂ ಅಲಿತಾ ಇಲ್ಲ. ನಿಮ್ ಪ್ಲಾನ್ ಎಲ್ಲ ಪೊಲೀಸ್ನವ್ರಿಗೆ ಗೊತ್ತಾಗಿ ನಿನ್ ಸ್ನೇಹಿತರನ್ನ ಸ್ಟೇಷನ್ ಅಲ್ಲಿ ಭದ್ರವಾಗಿ ಇಟ್ಕೊಂಡಿದ್ದಾರೆ. ಕೋರ್ಟ್ಗೆ ಹಾಜರುಪಡಿಸ್ತಾ ಇದೀನಿ. ಗಣೇಶ, ನಾಳೆ ನಮ್ಮನ್ನ ಕೋರ್ಟಿಗೆ ಕರ್ಕೊಂಡು ಹೋಗಿ ಕಟ್ಕಟೆಯಲ್ಲಿ ನಿಲ್ಲಿಸಿ ಭಗವದ್ಗೀತೆ ಮೇಲೆ ಕೈ ಇಡಿಸಿ ನಾನು ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೇನು ಹೇಳಲ್ಲ ಅಂತ ಆಣೆ ಮಾಡಿಸಿದಾಗ ನಾವು ಸತ್ಯ ಹೇಳಬೇಕು ಇಲ್ಲ ಸುಳ್ಳು ಹೇಳಬೇಕು? ಅವತ್ತು ತಿಳಿದೋ ತಿಳಿದೇನೋ ನಮ್ಮ ಪ್ರಾಣ ಕೊಟ್ಟಾದ್ರೂ ನಿಮ್ ಮದುವೆ ನಡೆಸ್ತೀವಿ ಅಂತ ಮಾತು ಕೊಟ್ಟಿದ್ವಿ. ಅವರು ಪ್ರೇಮಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಕ್ಕೂ ಸಿದ್ಧರಾಗಿದ್ರು. ಆದ್ರೆ ನಾವು ತಡೆದ್ವಿ. ವರ್ಡ್ಸ್ ಕೆನಾಟ್ ಬಿ ಡೀಡ್ಸ್ ಅಂತಾರೆ. ಈಗ ನಮಗೆ ಎಂತ ಅವಕಾಶ ಬಂದಿದೆ. ಸತ್ಯವನ್ನೇ ಹೇಳುತ್ತಿದ್ದೇವೆ, ಸತ್ಯವನ್ನಲ್ಲದ ಬೇರೇನನ್ನೂ ಹೇಳುವುದಿಲ್ಲ. ನಾವು ಸತ್ಯವನ್ನೇ ಹೇಳುತ್ತೇವೆ, ಸತ್ಯವನ್ನಲ್ಲದೆ ಬೇರೇನೂ ಹೇಳುವುದಿಲ್ಲ. ಯು ಕ್ಯಾನ್ ಪ್ರೊಸೀಡ್.
ಥ್ಯಾಂಕ್ ಯು ಯೋರ್ ಆನರ್. ಯೋರ್ ಆನರ್, ಅಪರಾಧಿ ಸ್ಥಾನದಲ್ಲಿ ನಿಂತಿರುವ ಗಣೇಶ್ ಹಾಗೂ ಮುಕೇಶ್ ರಾಜ ಎಂಬ ಶ್ರೀಮಂತನ ಜೊತೆ ಸ್ನೇಹ ಬೆಳೆಸಿ ಆತನಿಂದ ಹಣ ದೋಚಲು ಆತ್ಮೀಯರಂತೆ ನಟಿಸಿ ರಾಜನ ತಂದೆ ತಾಯಿಗಳಿಗೆ ಇಷ್ಟವಿಲ್ಲದ ಯುವತಿಯನ್ನು ಪ್ರೀತಿಸುವಂತೆ ಪ್ರೇರೇಪಿಸಿ ಅವರಿಬ್ಬರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆಂದು ಇವರೇ ಪತ್ರ ಬರೆದು ಅವರಿಬ್ಬರನ್ನು ನಂದಿ ಬೆಟ್ಟಕ್ಕೆ ಕರೆದೊಯ್ದು ಟಿಪ್ಪು ಡ್ರಾಪಿನಿಂದ ತಳ್ಳಿ ಸಾಯಿಸಿದ್ದಾರೆ. ನಮಗೆ ದೊರೆತಿರುವ ವಸ್ತುಗಳು ಹಾಗೂ ಲ್ಯಾಬ್ ರಿಪೋರ್ಟಿನ ಪ್ರಕಾರ ರಕ್ತ ಹಾಗೂ ಕೂದಲು ರಾಜ ಮತ್ತು ರತಿಗೆ ಸಂಬಂಧಪಟ್ಟಿದ್ದೆಂದು ಸಾಬೀತಾಗಿದೆ. ಅಲ್ಲದೆ ಇವರಿಬ್ಬರು ಟಿಪ್ಪು ಡ್ರಾಪಿನಿಂದ ಬಲವಂತವಾಗಿ ರಾಜ ಮತ್ತು ರತಿಯರನ್ನು ತಳ್ಳುತ್ತಿರುವ ದೃಶ್ಯವನ್ನು ನ್ಯಾಯಪೀಠವು ಪ್ರತ್ಯಕ್ಷವಾಗಿ ವೀಕ್ಷಿಸಬಹುದು. ದಟ್ಸ್ ಆಲ್ ಯೋರ್ ಆನರ್. ಇದಕ್ಕೆ ನೀವೇನಾದ್ರೂ ಹೇಳೋದಿದೆಯೇ? ಹಣಕ್ಕೋಸ್ಕರ ನಾವೇ ನಮ್ಮ ಕೈಯಾರ ಅವರನ್ನ ಟಿಪ್ಪು ಡ್ರಾಪ್ನಿಂದ ತಳ್ಳಿ ಸಾಯಿಸಿದ್ದೀವಿ. ನಮಗೆ ದೊರೆತಿರುವ ಸಾಕ್ಷಿ ಪುರಾವೆಗಳಿಂದಲೂ ಹಾಗೂ ಅಪರಾಧಿ ಸ್ಥಾನದಲ್ಲಿ ನಿಂತಿರುವ ಗಣೇಶ್ ಮತ್ತು ಮುಖೇಶ್ ಇವರು ರಾಜ ಮತ್ತು ರತಿಯನ್ನು ಹಣದಾಸೆಗಾಗಿ ತಾವೇ ಕೊಲೆ ಮಾಡಿರುವುದಾಗಿ ಒಪ್ಪಿಕೊಂಡಿರುವುದರಿಂದಲೂ ಇವರನ್ನು ತಪ್ಪಿತಸ್ಥರೆಂದು ಪರಿಗಣಿಸಿ ಇಂಡಿಯನ್ ಪಿನಲ್ ಕೋಡ್ ಸೆಕ್ಷನ್ ನಂಬರ್ 302 ಪ್ರಕಾರ ಮರಣದಂಡನೆ ವಿಧಿಸಲಾಗಿದೆ. ಯಾರನ್ನ ನಂಬೋದು, ಯಾರನ್ನು ಬಿಡೋದು? ಹಣಕ್ಕೋಸ್ಕರವಾಗಿ ಸ್ನೇಹಿತರು ತಮ್ಮ ಸ್ನೇಹಿತರನ್ನೇ ಕೊಂದು ಬಿಟ್ರು ಅಂದ್ರೆ ಇನ್ನು ಜೀವನಕ್ಕೆ ಏನು ಅರ್ಥ ಇದೆ? ಏನೋ ಇವನಿಗೊಂದು ಮದುವೆ ಮಾಡಿ ನಮ್ಮ ಜವಾಬ್ದಾರಿ ಕಳ್ಕೊಡೋಣ ಅಂತಿದ್ವಿ, ಆದ್ರೆ ಮಾಡೋಕೇನು ಜವಾಬ್ದಾರಿ ಇಲ್ದ ಹಾಗೆ ಮಾಡ್ಬಿಟ್ಟ. ಏನೇನೋ ಕನ್ಸು ಕಟ್ಕೊಂಡು ಹೊಟ್ಟೆಲಿ ಹುಟ್ಟಿದ ಮಗನ್ ತರ ಬೆಳೆಸಲಿಲ್ಲ. ಎಲ್ಲ ನಮ್ಮ ಹಣೆ ಬರ. ಬಂದಿದೆ. ಹಲೋ, ನಾವು ಶಾಂತಿ ಕ್ರಾಂತಿ ನಿಮ್ಮ ವಂಶೋದ್ಧಾರಕ ಚಿರಂಜೀವಿ ಮನ್ಮಥ ರಾಜ ಈಗ ನಮ್ಮ ಹತ್ರ ಇದ್ದಾನೆ. 5 ಲಕ್ಷ ಕೊಟ್ರೆ ನಿಮ್ಮ ಮಗನ್ನ ನಿಮ್ಗೆ ಒಪ್ಪಿಸ್ತೀವಿ. ನಿಮಗೆ ತಲೆಗೆಲೆ ಕೆಟ್ಟಿದೆಯೇನ್ರಿ? ಯಾರೇ ನೀವು? ನಮ್ಮ ದುಃಖ ನಮಗೆ, ನಿಮಗೆ ಸಮಯ ಸಂದರ್ಭ ಒಂದೂ ಇಲ್ವಾ? ಛೇ, ವಾಟ್ ಕೈಂಡ್ ಆಫ್ ಪೀಪಲ್ ಆರ್ ಯು? ಐಸೆ ಯಾರಿದ್ರಿ ಫೋನು? ಯಾರೋ ತಲೆ ಕೆಟ್ಟವರು ಇದ್ದೋನೊಬ್ಬ ಇಲ್ವಾದ್ನಲ್ಲ ಅಂತ ನಾವು ದುಃಖ ಪಡ್ತಾ ಇದ್ರೆ ಇವರಿಗೆ ಚಲ್ಲಾಟ. ನಡಿ ಮುಂದಿನ ಕಾರ್ಯ ನೋಡೋಣ. ಏನ್ರೋ ಇವರಪ್ಪ ಏನ್ ಹೇಳಿದ್ರು ನಂಬ್ತಾ ಇಲ್ವಲ್ರು? ಅಂದ್ವಾಗ ಅವರಿಬ್ರು ವಿಡಿಯೋ ತೆಗೆದು ಕಳ್ಸಿದ್ರೆ ನಂಬ್ತಾನೆ. ಕರೆಕ್ಟ್. ರಾಜಾ, ಅಯ್ಯೋ, ಏನು ಅಂದ್ರೆ ಯಾರೋ ಪಾಪಿಗಳು ನಮ್ಮ ರಾಜನಿಗೆ ಎಷ್ಟು ಹಿಂಸೆ ಕೊಡ್ತಾ ಇದ್ದಾರಲ್ರಿ. ಅಯ್ಯೋ, ಅಲ್ಲಿ ನೋಡ್ರಿ ಹಾವು. ಸಮಾಧಾನ ಮಾಡಿ. ಅಯ್ಯೋ, ಹಲೋ, ಫೋನಲ್ಲಿ ಹೇಳಿದ್ರೆ ನಂಬ್ಲಿಲ್ಲ, ಅದಕ್ಕೆ ನಿಮ್ಮ ಮಗ ಅವನ್ ಪ್ರೇಯಸಿ ಇರೋ ವಿಡಿಯೋ ಕ್ಯಾಸೆಟ್ ಕಳ್ಸಿದ್ದು. ಈಗ್ಲಾದ್ರೂ ನಂಬಿಕೆ ಬಂತ ಅವನಿನ್ನು ಬದುಕಿದಾನೆ ಅಂತ? ನಿಮಗೆ ನಿಮ್ ರಾಜ ಬೇಕು, ನಮ್ಗೆ ಹಣ ಬೇಕು. ಅದಕ್ಕೆ ನಿಮ್ ರಾಜನ ನಮ್ಮ ಹತ್ರ ಭದ್ರವಾಗಿ ಇಟ್ಕೊಂಡಿದೀವಿ. ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಯಾರ್ರಿ ಇದು ಮಾತಾಡ್ತಿರೋದು? ಹಲೋ ಹಲೋ, ನೋಡಿ, ರಾಜನ ಕರ್ಕೊಂಡು ಮನೆಗೆ ಬನ್ನಿ. ನಿಮ್ಗೆ ಎಷ್ಟು ಹಣ ಬೇಕಾದ್ರೂ ಕೊಡ್ತೀನಿ. ರಾಜನ ಅವಶ್ಯಕತೆ ಇರೋದು ನಮಗಲ್ಲ, ನಿಮಗೆ. ನಿಮ್ಮ ಮಗ ನಿಮಗೆ ಜೀವಂತವಾಗಿ ಬೇಕಾದ್ರೆ ಅವನಿಗೇನು ಮಾಡ್ಬೇಡಿ, ಹಣ ತಗೊಂಡು ನಾನೇ ಬರ್ತೀನಿ. ಬ್ರೌನ್ ಭಾರತಿ ಬ್ಯಾಂಕ್ನಲ್ಲಿ ಎಲ್ಲಿ ಬರಬೇಕು? ರಾತ್ರಿ 10 ಗಂಟೆ ಸರಿಯಾಗಿ ನಂದಿ ಬೆಟ್ಟದ ಹತ್ರ ಬಂದ್ರೆ ನಮ್ಮ ಬಂದೂಕ ನಿಮಗೆ ದಾರಿ ತೋರಿಸುತ್ತೆ. ಆಲ್ರೈಟ್. ಯಾರ್ರಿ ಇದು ಮಾತಾಡಿದ್ದು? ರಾಜನ ಕಿಡ್ನಾಪ್ ಮಾಡಿ ಆ ಕ್ಯಾಸೆಟ್ ಕಳ್ಸಿದಾರಲ್ಲ ಅವರು. ಆಭರಣಕ್ಕಾಗಿ ಸ್ನೇಹಿತರನ್ನು ಕೊಂದ ಅಪರಾಧಕ್ಕಾಗಿ ಗಲ್ಲು ಶಿಕ್ಷೆ. ನಂದಿಯ ಟಿಪ್ಪು ಡ್ರಾಪ್ನಿಂದ ಸ್ನೇಹಿತರನ್ನು ಕೆಳಗೆ ತಳ್ಳಿದ ಮುಕೇಶ್ ಗಣೇಶ್ ಅವರನ್ನು ಗಲ್ಲು ಶಿಕ್ಷೆಗೆ ಗುರಿಪಡಿಸಲಾಗಿದೆ. ನೋಡ್ದೆ ರತಿ, ಇವ್ರು ಎಂತ ಕೆಲಸ ಮಾಡ್ಬಿಟ್ಟಿದ್ದಾರೆ. ನಮ್ಮ ಪ್ರೇಮಕ್ಕೆ ಅಡ್ಡಿ ಬರಬಾರ್ದು, ಮದುವೆ ನಿಲ್ಬಾರ್ದು ಅಂತೇಳಿ ತಾವೇ ಕೊಲೆ ಮಾಡಿದೀವಿ ಅಂತ ಒಪ್ಕೊಂಡ್ಬಿಟ್ಟಿದ್ದಾರೆ. ಇವ್ರನ್ನ ಹೇಗಾದ್ರೂ ಮಾಡಿ ಬಿಡಿಸ್ಲೇಬೇಕು. ನೋಡಿ, ನಮ್ಮಿಬ್ರನ್ನ ಬಿಟ್ಬಿಡಿ.
ನಾವ್ ಹೇಗಾದ್ರೂ ಮಾಡಿ ನಮ್ಮ ಫ್ರೆಂಡ್ಸ್ನ ಉಳಿಸ್ಕೋತೀವಿ. ನಿಮ್ ಸ್ನೇಹಿತರು ಸತ್ರೆ ನಮಗೇನಾಗ್ಬೇಕಾಗಿದೆ? ನಮಗ್ ಬೇಕಾಗಿರೋದು ಹಣ. ಅದನ್ನ ಇವತ್ ರಾತ್ರಿ ನಿಮ್ಮ ಅಪ್ಪ ಇಲ್ಲಿಗೆ ತಂದ್ಕೊಡ್ತಾರೆ. ಆ ಹಣ ನಮ್ ಕೈ ಸೇರದ್ಮೇಲೆ ನಿಮ್ಮಿಬ್ರು ಜೋಪಾನವಾಗಿ ಕಳ್ಸ್ಕೊಡ್ತೀವಿ. ಜನಕ್, ಇವರಿಬ್ಬರನ್ನು ಬಹಳ ಹುಷಾರಾಗಿ ನೋಡ್ಕೋ. ಇವರಿಬ್ರು ಆರೋಗ್ಯವಾಗಿದ್ದಾರೆ. ನಾಳೆ ಬೆಳಿಗ್ಗೆ 5 ಗಂಟೆಗೆ ನಿಮ್ಮಿಬ್ಬರಿಗೂ ಗಲ್ಲು ಶಿಕ್ಷೆ ನೆರವೇರಿಸಲಾಗುತ್ತೆ. ನಿಮ್ಮ ಕೊನೆ ಆಸೆ ಏನಾರಿದ್ರೆ ಹೇಳಿ, ಅದು ಕಾನೂನಿನ ಚೌಕಟ್ಟೊಳಗಿದ್ರೆ ಖಂಡಿತ ಈಡೇರಿಸ್ತೇವೆ. ಏನೂ ಇಲ್ವಾ? ಸರಿ, ಕಮ. ನೀವು ಬೇಕಾಗಿದ್ದ ಹಣ ತಾನೆ, ಅದು ನಾನು ಕೊಡ್ತೀನಿ. ನಮ್ಮನ್ನ ಬಿಟ್ಬಿಡ್ರಪ್ಪ. ನೋಡು, ಸುಮ್ನೆ ನನ್ನ ತಲೆ ತಿನ್ಬೇಡ. ಬೇಕಾದ್ರೆ ಒಂದ್ ತಮಾಷೆ ತೋರಿಸ್ತೀನಿ. ಈಗ ದೊಡ್ಡ ಹಾವು. ರಾಜ, ರತಿ, ಇವನ್ ಸತ್ತೋಗ್ಬಿಟ್ಟ. ದೇವರೇ ನಮ್ ಸಹಾಯಕ್ಕೆ ಬಂದಿದ್ದಾನೆ. ನಾವು ಕೂಡ್ಲೇ ಇಲ್ಲಿಂದ ಹೊರಟು ನಮ್ಮ ಫ್ರೆಂಡ್ಸ್ನ ಉಳಿಸ್ಕೊಳ್ಳೋಣ. ಬಾ. ಮಾರುತಿ ವ್ಯಾನ್ ಬರ್ತಿದೆ. ಓ, ಗಜೇಂದ್ರ ಭೂಪತಿನೇ ಬರ್ತಿರ್ಬೇಕು. ಅವರೇ ಆಗಿದ್ರೆ ನಮ್ ಬಂದೂಕಿನ ಶಬ್ದಕ್ಕೆ ವ್ಯಾನ್ ನ ನಿಲ್ಸ್ಲೇಬೇಕು. ಬಂದೂಕದ ಶಬ್ದ ಕೇಳಿಸ್ತು, ಗಾಡಿ ನಿಲ್ಲಿಸ್ದೆ. ನಮ್ ರಾಜ ಎಲ್ಲಿ? ಹಣ ತಂದಿದ್ದೀನಿ. ನಿಮ್ ಯೋಗ್ಯತೆ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ಪೊಲೀಸ್ನವ್ರನ್ನ ಕರ್ಕೊಂಡು ಬಂದೆ. ಮುಖೇಶ, ನಿದ್ರೆ ಬರ್ಲಿಲ್ವಾ? ಇಲ್ಲ. ಯಾಕೆ? ನಾಳೆ ಸೂರ್ಯ ಹುಟ್ಟೋಷ್ಟ್ರೊಳಗೆ ನಾವು ಈ ಲೋಕನೇ ಬಿಟ್ಟು ಹೋಗಿರ್ತೀವಿ ಅಂತನಾ? ಇಲ್ಲ ಕಣೋ. ಸ್ವಂತ ಇಚ್ಛೆಯಿಂದ ಸಾಯೋಕೆ ಹೊರಟಿರುವಾಗ ಯಾಕೆ ಯೋಚನೆ ಮಾಡಬೇಕು? ಆದರೆ ಆ ಡಾಕ್ಟ್ರು, ಲಾಯರು, ಜೈಲರು ಬಂದು ನಿನ್ನ ಕೊನೆ ಆಸೆ ಏನು ಅಂತ ಕೇಳಿದಾಗ ಮದುವೆ ಮಂಟಪದಲ್ಲಿ ರಾಜರತಿನ ನೋಡಬೇಕು ಅಂತ ಹೇಳೋಣ ಅನ್ನಿಸ್ತು. ಆದರೆ ಅದು ಹುಚ್ಚ ಆಸೆ ಅಂತ ಸುಮ್ಮನಾಗ್ಬಿಟ್ಟೆ. ನಿಜಕ್ಕೂ ನಾವು ಅದೃಷ್ಟವಂತರು ಕಣೋ. ಅದಕ್ಕೆ ರತಿ ರಾಜ ಪೊಲೀಸವ್ರ ಕೈಗೆ ಸಿಕ್ಕಾಕೊಳ್ಳಿಲ್ಲ. ನಮ್ಮ ಕೂತ್ಕೆಗೆ ನೇಣಾಗ ಬಿದ್ರೂ ಪರವಾಗಿಲ್ಲ. ಇಷ್ಟೊತ್ತಿಗೆ ರಾಜ ರತಿ ಕೂತ್ಕೆಗೆ ತಾಳಿ ಕಟ್ಟೇ ಇರ್ತಾನೆ. ಈಗ ನಾವು ಸತ್ರೂ ಪರವಾಗಿಲ್ಲ. ಮುಂದಿನ ಜನ್ಮದಲ್ಲಿ ನಾವು ಅವ್ರ ಹೊಟ್ಟೆಲ್ ಊಟ ಅವಕಾಶ ದೇವ್ರು ನಮಗೆ ಕೊಟ್ರೆ ಸಾಕು. ನೀವಿನ್ನೂ ಬದುಕೇ ಇದ್ದೀರಾ? ಹಣಕ್ಕೋಸ್ಕರ ನಿಮ್ ಸ್ನೇಹಿತರು ನಿಮ್ಮನ್ನು ಕೊಲೆ ಮಾಡಿದ್ರು ಅಂತ? ಅದು ನಾವು ಮಾಡಿದ ಪ್ಲಾನು. ನಮ್ಮಿಬ್ಬರು ಪ್ರೇಮಕ್ಕೆ ಅಡ್ಡಿ ಆಗದೆ ಇರ್ಲಿ ಅಂತ ನನ್ನ ಸ್ನೇಹಿತರು ಆಸ್ಪತ್ರೆಯಿಂದ 2 ಹೆಣ ತಂದ್ಬಿಟ್ಟು ನಮ್ಮ ಬಟ್ಟೆ ಒಡೆಗಳನ್ನ ಅದಕ್ಕೆ ಹಾಕಿ ಟಿಪ್ಪು ಡ್ರಾಪ್ ಇಂದ ಬಿಸಾಡಿದ್ರು. ಇದು ನಿಜನಾ? ಹೌದು ಸರ್. ನಾವು ನಿಮ್ ಮುಂದೆ ನಿಂತಿರೋದು ಎಷ್ಟು ಸತ್ಯನೋ ಅದು ಅಷ್ಟೇ ಸತ್ಯ. ಐಸಿ ಸರ್, ನನ್ನ ಸ್ನೇಹಿತರು ಖಂಡಿತ ನಿರಪರಾಧಿಗಳು. ಅವ್ರಿಗೆ ಅನ್ಯಾಯವಾಗಿ ಶಿಕ್ಷೆ ಆಗ್ತಾ ಇದೆ. ಈಗ ನಾನು ಏನ್ ಮಾಡ್ಲಿ? ಕೋರ್ಟ್ ಆರ್ಡರ್ ಪ್ರಕಾರ ಅವ್ರನ್ನ ಬೆಳಗಿನ ಜಾವನೇ ಗಲ್ಗೇರಿಸ್ತಾ ಇದ್ದಾರೆ. ಈಗ ಟೈಮೂ ಇಲ್ಲ. ಇಲ್ಲ ಸರ್, ಹಾಗಾಗಬಾರ್ದು. ನಿಮ್ ಹೈಯರ್ ಆಫೀಸರ್ ಹತ್ರ ಮಾತಾಡ್ಬಿಟ್ಟು ದಯವಿಟ್ಟು ಅದನ್ನ ನಿಲ್ಸಿ. ಈ ಟೈಮ್ನಲ್ಲಿ ಅವ್ರ ಹತ್ರ ತಡ ಮಾಡಬೇಡಿ. ನೀವು ಪ್ರಯತ್ನ ಪಟ್ರೆ ಖಂಡಿತ ಆಗುತ್ತೆ. ಪ್ಲೀಸ್. ಓಕೆ. ಹಲೋ, ಸಾಹೇಬ್ರಿದಾರಾ? ಇಲ್ಲ. ಹಲೋ, ಸಾಹೇಬ್ರಿದಾರಾ? ಕನೆಕ್ಟ್ ಮಾಡ್ತೀನಿ. ನಮಸ್ಕಾರ ಸರ್.
ಈ ಸಮಯದಲ್ಲಿ ನಿಮ್ಗೆ ತೊಂದರೆ ಕೊಡ್ತಾ ಇರೋದಕ್ಕೆ ದಯವಿಟ್ಟು ಕ್ಷಮಿಸಿ ಸರ್. ಸರ್, ನಿರಪರಾಧಿಗಳಿಗೆ ಶಿಕ್ಷೆ ಆಗ್ಬಿಡ್ತು. ನಾನು ಜಡ್ಜ್ ಅವ್ರ ಹತ್ರ ಮಾತಾಡ್ತೀನಿ, ನೀವು ಅವರಿಬ್ಬರನ್ನು ಕರ್ಕೊಂಡು ಅಲ್ಲಿಗೆ ಹೋಗಿ. ಓಕೆ ಸರ್, ನಡೀರಿ ಜಡ್ಜ್ ಮನೆ ಹೋಗೋಣ. ಓಕೆ. ನಡೀರಿ. ಕಾನೂನು ಅಂದ್ರೆ ಏನಂತ ತಿಳ್ಕೊಂಡಿದ್ದೀರಾ? ನಿಮ್ಮ ಕೈಯೊಳಗಿನ ಆಟದ ಗೊಂಬೆ ಅಂತ ತಿಳ್ಕೊಂಡಿದ್ದೀರಾ? ನೀವೆಲ್ಲರೂ ಸೇರಿ ಮಾಡಿರೋ ಈ ಹುಡುಗಾಟದಿಂದ ನಿಮ್ಮ ಸ್ನೇಹಿತರನ್ನ ನೀವೇ ಬಲಿ ತಗೋತಾ ಇದ್ರಿ. ಈ ವಿಷಯ ಈ ಮಟ್ಟ ಮುಟ್ಟುತ್ತೆ ಅಂತ ನಾವು ಖಂಡಿತ ಅನ್ಕೊಂಡಿರ್ಲಿಲ್ಲ ಸರ್. ಹಿರಿಯರು ನಮ್ಮ ಪ್ರೇಮಕ್ಕೆ ಅಡ್ಡಿ ಬಂದಿದ್ರಿಂದ ನಾವು ಈ ರೀತಿ ನಾಟಕ ಆಡ್ಬೇಕಾಯ್ತು. ತಾವು ದಯವಿಟ್ಟು ನಮ್ಮನ್ನು ಕ್ಷಮಿಸಿಬಿಡಿ ಸರ್. ನಮಗೋಸ್ಕರ ಪ್ರಾಣ ತ್ಯಾಗ ಮಾಡ್ಲಿಕ್ಕೂ ರೆಡಿ ಇರೋ ಸ್ನೇಹಿತರನ್ನ ನಾವು ಬದುಕಿಸದೇ ಇದ್ರೆ ನಾವು ಬದುಕಿದ್ದು ಪ್ರಯೋಜನ ಇಲ್ಲ ಸರ್. ತಪ್ಪು ಮಾಡೋದು ಮನುಷ್ಯನ ಸಹಜ ಗುಣ, ಆದ್ರೆ ಮಾಡಿದ ತಪ್ಪನ್ನು ಒಪ್ಕೊಳ್ಳೋದು ಮನುಷ್ಯತ್ವದ ಲಕ್ಷಣ. ದೇವರು ನಿಮ್ಗೆ ಒಳ್ಳೇದನ್ನ ಮಾಡಿ. ಕೊಲೆ ಆಗಿದ್ದಾರೆ ಅನ್ಕೊಂಡಿದ್ದವರು ಇನ್ನೂ ಬದುಕೇ ಇರೋದ್ರಿಂದ ಈ ಕೇಸಿನ ಬಗ್ಗೆ ಸಾಕ್ಷ್ಯಾಧಾರಗಳನ್ನು ಆಮೇಲೆ ಪರಿಶೀಲಿಸಬಹುದು. ನಿರಪರಾಧಿಗಳಿಗೆ ನ್ಯಾಯ ದೊರಕಿಸಬೇಕೆನ್ನುವುದೇ ನಮ್ಮ ಧ್ಯೇಯ. ದಯವಿಟ್ಟು ಈ ಕೇಸಿನ ಬಗ್ಗೆ ತಾವು ಕಾಳಜಿ ವಹಿಸಿ ಈ ಗಲ್ಲು ಶಿಕ್ಷೆ ತಡೀಬೇಕು. ಇಲ್ಲದಿದ್ರೆ ನಿರಪರಾಧಿಗಳಿಗೆ ಶಿಕ್ಷೆ ಆಗುತ್ತೆ. ನೀವೇನು ಯೋಚನೆ ಮಾಡಬೇಡಿ, ನಾನು ಹೋಮ್ ಮಿನಿಸ್ಟರ್ ಹತ್ರ ಮಾತಾಡಿ ಮತ್ತೆ ನಿಮ್ಗೆ ಫೋನ್ ಮಾಡ್ತೀನಿ. ಓಕೆ, ನಾನು ನಿಮ್ಮ ಫೋನ್ ಎದುರು ನೋಡ್ತೀನಿ. ಈತ ನಿರಪರಾಧಿ ಅಂತ ಪ್ರತ್ಯಕ್ಷ ಸಾಕ್ಷಿ ಸಿಕ್ಕಿರೋದ್ರಿಂದ ಮೇಲಿನಿಂದ ಗಲ್ಲು ಶಿಕ್ಷೆಗೆ ತಡೆಯಾಜ್ಞೆ ಬಂದಿದೆ. ಗಣೇಶ, ನೀನಿಲ್ಲಿ? ಮುಖೇಶ, ನೀವಿಬ್ರು ನಮ್ಮನ್ನು ಬಿಟ್ಟು ಹೋದ್ಮೇಲೆ ನೀವೆಲ್ಲೋದ್ರೆ ಏನಾದ್ರು ಅಂತ ಗೊತ್ತಾಗ್ಲಿಲ್ಲ ಕಣ್ರು. ಪೇಪರ್ ನೋಡ್ದಲ್ಲೇ ಗೊತ್ತಾಗಿದ್ದು ನೀವು ಪ್ರಾಣ ತ್ಯಾಗಕ್ಕೂ ಸಿದ್ಧರಾಗಿದ್ದೀರಿ ಅಂತ. ನಮ್ ಪ್ರಾಣ ಹೋದ್ರೂ ಪರವಾಗಿಲ್ಲಯ್ಯ, ನಿಮ್ ಮದ್ವೆಗೆ ಏನು ತೊಂದರೆ ಆಗದೆ ಇರ್ಲಿ ಅಂತಾನೆ ನಾವ್ ಈ ನಿರ್ಧಾರ ಕೈಗೊಂಡಿದ್ದು. ಮದ್ವೆ ಆಗೋಯ್ತಾ? ನೀವಿಬ್ರು ನೇಣಗಂಬ ಕೂತಿರುವಾಗ ನಾನಾದ್ರೂ ಅಸೆಂಬ್ಲಿ ಮೇಲೆ ಕೂತ್ಕೊಳ್ಳಿ? ಇಲ್ಲ, ಈ ಮದುವೆ ನಡೆದಿದ್ರು ಪರವಾಗಿಲ್ಲ, ನಾನು ನಿಮ್ಮಿಬ್ರನ್ನ ಕಳ್ಕೊಳಕ್ ತಯಾರಿಲ್ಲ. ಹಾಗಾದ್ರೆ ನಿಮ್ ಮದುವೆ ನಿಂತೋಯ್ತಾ? ಇಲ್ಲಪ್ಪ, ಖಂಡಿತವಾಗಿಯೂ ನಡೆಯುತ್ತೆ. ಡ್ಯಾಡಿ, ಹೌದು, ಸ್ನೇಹ ಪ್ರೇಮಕ್ಕಾಗಿ ಇಂಥ ತ್ಯಾಗ ಮಾಡೋದಕ್ಕೂ ಸಿದ್ಧವಾಗಿ ನಿಂತಿರೋ ನಿಮ್ಮಗಳ ಮುಂದೆ ಹಣ, ಅಂತಸ್ತು, ಘನತೆ, ಗೌರವ ಅನ್ನೋ ಅಹಂಕಾರ ತೃಣ ಸಮಾನವಾದ್ದು. ಮಕ್ಕಳನ್ನ ಹೇರೋದು, ಬೆಳೆಸೋದು, ಮದುವೆ ಮಾಡೋದು ನಮ್ಮ ಡ್ಯೂಟಿ ಅನ್ಕೊಂಡ್ವಿ ವಿನಃ ಪ್ರೀತಿ ಪ್ರೇಮ ಇಷ್ಟು ಪವಿತ್ರವಾದ್ದು ಅಂತ ತಿಳ್ಕೊಳ್ಳಿಲ್ಲ. ಇದೇ ಕಲ್ಯಾಣ, ಇದೇ ಪ್ರೇಮ ಕಲ್ಯಾಣ, ರತಿ